ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಗೆದ್ದು ಬಿಗಿದ್ದಾರೆ. ಡಮಾಲ್ ಡಿಮಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅನ್ನೋದು ಕೊನೆಗೂ ನಿಜವಾಗಿದ್ದು ಅಭಿಮಾನಿಗಳು ಹಬ್ಬ ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಗಿಲ್ಲಿ ನಟನಿಗೆ ಟ್ರೋಫಿ ಹಾಗೂ 50 ಲಕ್ಷ ಹಣ ನೀಡಿದ್ದಾರೆ. ಇನ್ನು ಗಿಲ್ಲಿ ಹುಟ್ಟೂರಲ್ಲಿ ಅಭಿಮಾನಿಗಳು ವಿಜಯೋತ್ಸವ ಆಚರಿಸಿದ್ದಾರೆ. ಮದ್ದೂರಿನಿಂದ ಮಳವಳ್ಳಿಗೆ ಬಂದ ಗಿಲ್ಲಿಗೆ ಬೃಹತ್ ಕಿತ್ತಳೆ ಹಣ್ಣಿನ ಹಾರ ಹಾಕಿ ಅಭಿಮಾನಿಗಳು ಸ್ವಾಗತ ಮಾಡಿದ್ರು. ಬಳಿಕ ಕೆಎಂದೊಡ್ಡಿಯಿಂದ ಶುರುವಾದ ಬೃಹತ್ ಮೆರವಣಿಗೆ ಮಳವಳ್ಳಿ ಮೂಲಕ ದಡದಪುರವರೆಗೂ ನಡೆಯಿತು. ಗಿಲ್ಲಿ ನಟನನ್ನ ನೋಡೋಕೆ ಜನಸಾಗರವೇ ಸೇರಿತು. ಇದೇ ಬಿಗ್ ಬಾಸ್ ನಲ್ಲಿದ್ದಾಗ ಅಭಿಮಾನ ತೋರಿಸಿದ ಕನ್ನಡ ಜನತೆಗೆ ಗಿಲ್ಲಿ ಧನ್ಯವಾದ ತಿಳಿಸಿದ್ದಾರೆ. ಇನ್ನು ಗಿಲ್ಲಿ ಗೆಲುವಿನ ಬಳಿಕ ಗಿಲ್ಲಿ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದ. ಈ ವೇಳೆ ಮಗನ ಗೆಲುವಿಗೆ ಗಿಲ್ಲಿ ತಾಯಿ ಭಾವುಕರಾಗಿದ್ದಾರೆ. ಈ ಕುರಿತು ನ್ಯೂಸ್ 18 ಜೊತೆ ಮಾತನಾಡಿರುವ ಅವರು ಅಭಿಮಾನಿಗಳು ತುಂಬು ಹೃದಯದ ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಗಿಲ್ಲಿ ತಂದೆ ಕುಳ್ಳಯ್ಯ ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ತುಂಬ ಖುಷಿ ಆಯ್ತದೆ, ತುಂಬ ಸಂತೋಷ ಆಯ್ತದೆ. ಅಂದರೆ ಕರ್ನಾಟಕದ ಜನ ಹಾಲಭಿಷೇಕ ಮಾಡೋದು, ಕಟ್ಟೋಟ್ ಹಾಕ್ಸೋದು, ಆ ಥರ ಅಚ್ಚೆ ವಹಿಸ್ಕೋದು, ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಯ್ತದೆ. ನನ್ನ ಮಗ ಬಂದು ನನ್ನ ಜೊತೆಲಿ ಕೂತ್ಕೊಂಡು ಮಾತಾಡಿದಾಗ ಎಲ್ಲನೂ ಹೇಳ್ಕೊತೀನಿ ಖುಷಿಯಿಂದ. ಕರ್ನಾಟಕದ ಜನತೆ ಅಂತೂ ಯಾವತ್ತಿಗೂ ನಾನು ಮರೀದಿಲ್ಲ. ಆ ಥರ ನನ್ನ ಮಗನಿಗೆ ಹೇಳ್ತೀನಿ, ನಾನು ಅದೇ ಥರ ಇರ್ತೀನಿ. ಇನ್ನೂ ಚೆನ್ನಾಗಿರ್ಲಿ, ಕರ್ನಾಟಕದ ಜನವೆಲ್ಲ ಆಶೀರ್ವಾದ ಮಾಡ್ತಾವ್ರೆ, ಪ್ರೀತಿ ತೋರ್ತಾವ್ರೆ, ಅವ್ರಿಗೆ ಇಷ್ಟಪಟ್ಟಂಗೆ ಅವರು ಬೆಳೀಲಿ ಅಂತ ನಾನು ಅವ್ರನ್ನ ಯಾವ್ದು ಹುಡುಗಿ ಇಷ್ಟಪಟ್ಟು ನಾಯ್ತೀನಿ ಅಂತ ನಾ ಹುಡುಗಿ ಆಗಲಿ ಕೈ ಹಿಡಿದಿದ್ದಾರೆ. ನಾವು ಬಹಳ ಸಂತೋಷ, ಮುಂದೂ ಹಿಂಗೆ ಇರಬೇಕು ಅಂತ ನಾವು ಬೇಡ್ಕತ್ತವನಿ. ಅಂತ ಕಷ್ಟ ಯಾರಿಗಿಲ್ಲ ಬಿಡಿ, ಅಂತ ಕಷ್ಟಪಟ್ಟವನ, ಅಂತ ಕಷ್ಟಪಟ್ಟು ತಕೊಂಡೋಗಿ ಅವ್ರನ್ನ ಏತ್ಕೊಂಡು ನಿಲ್ಲಿಸೋರ್ಲ ಜನ ಓಟ್ ಹಾಕಿ ಕೈ ಹಿಡಿದು ಅಷ್ಟೇ ಸಾಕು. ಭಾಳ ಖುಷಿ, ಭಾಳ ಖುಷಿ ಸರ್, ಭಾಳ ಸಂತೋಷ. ಅವನಿಷ್ಟ ಅದು, ಅವ್ನು ಯಾವಾಗ ಕೇಳ್ತಾ ಅವತ್ತು ಮದುವೆ ಮಾಡ್ಕೊಡುವ. ನಾನು ಬಲವಂತ ಮಾಡ್ಕೊಡೋಕ್ಕೂ ಹೋಗಲ್ಲ, ಮಾಡ್ಕೊಳ ಬೇಡ ಅಂತ ಹೇಳೋಕೆ ಹೋಗೋದಿಲ್ಲ. ಇಲ್ಲ ಸರ್, ಅವನು ಯಾವ ಬಿಗ್ ಬಾಸ್ ನ ಫಸ್ಟ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಫಸ್ಟ್ ರನ್ನರ್ ಅಪ್ ಆಗಿದ್ದು ಖುಷಿ ತಂದಿದೆ, ನಾನು ತುಂಬಾ ಎಂಜಾಯ್ ಮಾಡಿದ್ದೇನೆ, ಜನ ನನ್ನ ಬಿಟ್ಟು ಕೊಡಲ್ಲ ಅಂತ ಗೊತ್ತಿತ್ತು ಅಂತ ಕನ್ನಡಿಗರಿಗೆ ರಕ್ಷಿತಾ ಶೆಟ್ಟಿ ಧನ್ಯವಾದ ಹೇಳಿದ್ದಾರೆ. ವಿನಿಂಗ್ ಸ್ಪೀಚ್ ಎಂತ ಕೊಡ್ಲಿಕ್ಕೆ ಇಲ್ಲ, ಅಂದ್ರೆ ವಿನಿಂಗ್ ಸ್ಪೀಚ್ ಎಂತ ಖುಷಿ ಆಯಿತು ನನಗೆ. ವಿನ್ನಿಂಗ್ ಅಂದರೆ ಮುಂಚೆಯಿಂದ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಟ್ ನನಗೆ ಕಾನ್ಫಿಡೆನ್ಸ್ ಉಂಟು. ನನ್ನ ಮೇಲೆ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಮತ್ತು ನನಗೆ ಜನರಿನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಎಲ್ಲೋ ನನಗೆ ಅವರು ಬಿಟ್ಕೊಡಲ್ಲ ಅಂತ ಇತ್ತು. ಅದೇ ಒಂದು ಹೊಲಗೆ ಕನೆಕ್ಷನ್ ಜನರ ಜೊತೆಗೆ. ನಾನು ಇಲ್ಲಿ ಮನೆಯಲ್ಲಿ ಇನ್ನು ಬಿಗ್ ಬಾಸ್ 12ರ ಸೆಕೆಂಡ್ ರನ್ನರ್ ಅಪ್ ಆದ ಅಶ್ವಿನಿ ಗೌಡ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ಇನ್ನು ಗಿಲ್ಲಿ ಗೆಲುವಿನ ಬಗ್ಗೆ ಪ್ರತಿಕ್ರಿಯಿಸಿರುವ ಅಶ್ವಿನಿ, ಗಿಲ್ಲಿಗೆ ಬಡವ ಅನ್ನೋ ಟ್ಯಾಗ್ ಲೈನ್ ಕೊಡಬೇಡಿ, ಗಿಲ್ಲಿ ಏನು ಬಡವ ಅಲ್ಲ, ಬಡವನ ಹಾಗೆ ಮುಖವಾಡ ಧರಿಸಿದ್ರು ಅಷ್ಟೇ ಅಂತ ಹೇಳಿದ್ದಾರೆ. ಬಟ್ ದಯವಿಟ್ಟು ಆ ಬಡವ ಅನ್ನೋ ಆ ಟ್ಯಾಗ್ ಲೈನ್ ದಯವಿಟ್ಟು ಕೊಡಬೇಡಿ, ಬಿಕಾಸ್ ಸ್ಟ್ರಾಟಜಿ ಕಾರ್ಡಾಗಿ ಬಳಸಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿ ಏನು ಬಡವ ಅಲ್ಲ, ಬಡವನ ಹಾಗೆ ಮುಖವಾಡ ಹಾಕೊಂಡಿದ್ದಂಥ ಗಿಲ್ಲಿ ಅಷ್ಟೇ. ಯಾಕೆಂದರೆ ನಾವು ಬನಿಯನ್ ಹಾಕೊಂಡು ಚಡ್ಡಿ ಹಾಕೊಂಡು ಓಡಾದ ತಕ್ಷಣ ಬಿಗ್ ಬಾಸ್ ಮನೇಲಿ ಈ ಹಿಂದೆ ಕೆಲವು ಕಂಟೆಸ್ಟೆಂಟ್ಗಳನ್ನು ನಾವು ಫಾಲೋ ಮಾಡ್ತಿದ್ದಾಗೆ ನಾವು ಅದನ್ನು ಮಾಡಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದು ನನಗಿಷ್ಟ ಆಗಲಿಲ್ಲ. ಬಿಗ್ ಬಾಸ್ ಸ್ಪರ್ಧಿ ರಘು ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಬಿಗ್ ಬಾಸ್ ಮನೆಯಲ್ಲಿನ ಜರ್ನಿ ಬಗ್ಗೆ ಹಂಚಿಕೊಂಡಿದ್ದಾರೆ. ನಾನು ದೇವರಾಣೆಗೂ ಅಂದುಕೊಂಡಿರಲಿಲ್ಲ, 2 ರಿಂದ 4 ವಾರ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ. ನಾನು ಬ್ಲೈಂಡ್ ಆಗಿ ಬಿಗ್ ಬಾಸ್ ಮನೆ ಒಳಗೆ ಹೋದೆ, ನಾನು ಯಾವುದೇ ಪ್ರಿಪೇರ್ ಆಗಿ ಹೋಗಿರಲಿಲ್ಲ, ಇಲ್ಲಿವರೆಗೂ ಬರ್ತೀನಿ ಅಂತ ನಿರೀಕ್ಷೆ ಇರಲಿಲ್ಲ ಅಂತ ಹೇಳಿದ್ದಾರೆ. ದೇವರಾಣೆಗೂ ಅಂದ್ಕೊಂಡಿರಲಿಲ್ಲ, ಆ್ಯಕ್ಚುಲಿ ಒಂದು 2 ಇಂದ 4 ವೀಕ್ಸ್ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಏನು ಪ್ರಿಪೇರ್ ಆಗಿರಲಿಲ್ಲ ನಾನು. ಸೊ ಲಾಸ್ಟ್ 2 ಡೇಸ್ ಇದ್ದಾಗ ನನ್ನ ಕಾಲ್ ಬಂತು, 2 ಡೇಸಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ. ಏನು ಪ್ರಿಪೇರ್ ಆಗಿರಲಿಲ್ಲ. ಆ್ಯಂಡ್ ಮುಂಚೆನೂ ಯಾವತ್ತೂ ಬಿಗ್ ಬಾಸ್ ಸೀಸನ್ ನೋಡಿಲ್ಲ, ಒಂದು ಎಪಿಸೋಡು ವಾಚ್ ಮಾಡಿಲ್ಲ. ಇಟ್ ವಾಸ್ ಎ ಡೈರೆಕ್ಟ್ ಎಂಟ್ರಿ, ಒಂಥರ ಬ್ಲೈಂಡ್ ಆಗಿ ಒಳಗಡೆ ಹೋದೆ. ಆ್ಯಂಡ್ ಹೋಗ್ತಿದ್ದಂಗೆ ಕ್ಲಾಶ್ ಆಯಿತು, ಆ್ಯಂಡ್ ಕ್ಯಾಪ್ಟನ್ ಆದೆ. ಆ್ಯಂಡ್ ಕ್ಯಾಪ್ಟನ್ಸಿ ಅಂತ ಒಂದು ಕಾನ್ಸೆಪ್ಟ್ ಟಾಸ್ಕ್ ಇತ್ತು, ಅಮೇಝಿಂಗ್ ಆಗಿ ಆಡಿದೆ. ಕಿಚನ್ ಚಪ್ಪಾಳೆ ಸಿಕ್ತು, ಅಲ್ಲಿಂದ ನನ್ನ ಕಾನ್ಫಿಡೆಂಟ್ ಕೆಳಗಡೆಯಿಂದ ಆಕಾಶದ ತನಕ ಹೋಯಿತು. ಆ್ಯಂಡ್ ಅಲ್ಲಿಂದ ಅನ್ಸ್ಟಾಪಬಲ್ ಆಗಿತ್ತು ನನಗೆ ಜರ್ನಿ. ನಾನು ಅದನ್ನೇ ಎಲ್ಲ ಇಂಟರ್ವ್ಯೂಲ್ಲೂ ಹೇಳಿದೆ. ತುಂಬ ಜನ ಅಲ್ಲಿ ಪ್ರಿಪೇರ್ ಆಗಿ ಬರ್ತಾಯಿದ್ರು. ಬಿಗ್ ಬಾಸ್ ಮನೇಲಿ ಪ್ರಿಪೇರ್ ಆಗಿ ಬಂದರೆ ಸರ್ವೈವ್ ಆಗಲ್ಲ.
ಅನ್ಪ್ರಿಪೇರ್ಡ್ ಆಗಿ ಹೋಗ್ಬೇಕು. ಯಾಕಂದರೆ ಲಾಸ್ಟ್ ಸೀಸನ್ನೇ ಬೇರೆ, ಈ ಸೀಸನ್ನೇ ಬೇರೆ. ಆ್ಯಂಡ್ ಲಾಸ್ಟ್ ಸೀಸನಲ್ಲಿ ಡಿಫ್ರೆಂಟ್ ವ್ಯಕ್ತಿತ್ವ ಇರ್ತಾರೆ. ಈ ಸೀಸನ್ ಎವ್ರಿಬಡಿ ಇಸ್ ಡಿಫ್ರೆಂಟ್. ಸೊ ನಾವು ಮನೆಗೆ ಬಂದಾಗೆ ಗೊತ್ತಾಗೋದು ಅಲ್ಲಿ ಒಬ್ಬೊಬ್ಬರು ಹೆಂಗೆ ಆಡ್ತಾರೆ ಅಂತ. ಆ್ಯಂಡ್ ಆ ಫ್ಲೋ ಅಲ್ಲೇ ತೊಗೊಂಡು ಹೋಗ್ಬೇಕು ಆಟ, ಅಲ್ಲೇ ನಾವು ಡಿಸಿಷನ್ ತೊಗೋಬೇಕು, ರೈಟು ರಾಂಗು. ಸೊ ಮೇ ಬಿ ಅಲ್ಲೇ ನಂಗೆ ಪ್ಲಸ್ ಆಯಿತು ಅಂತ. ಈಗ ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ. ಲೋಕಾಯುಕ್ತ ಪೊಲೀಸರಿಂದ ಅಬಕಾರಿ ಡಿಸಿ ಎಸ್ಪಿ ಟ್ರ್ಯಾಪ್ ಪ್ರಕರಣ ಸಂಬಂಧಪಟ್ಟಂಗೆ ಲೋಕಾಯುಕ್ತ ಪೊಲೀಸರಿಂದ 3 ಅಧಿಕಾರಿಗಳ ಮೊಬೈಲ್ ಸೀಸ್ ಮಾಡಲಾಗಿದೆ. ಅಬಕಾರಿ ಡಿಸಿ ಜಗದೀಶ್ ನಾಯಕ್, ಎಸ್ಪಿ ತಮ್ಮಣ್ಣಮೂಲು ಹಾಗೂ ಚಾಲಕ ಲಕ್ಕಪ್ಪನ ಮೊಬೈಲ್ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಜೊತೆಗೆ 3 ಫಿಂಗರ್ ಪ್ರಿಂಟ್ ಹಾಗೂ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆಡಿಯೋ ಸಂಗ್ರಹ ಮಾಡಿಕೊಡಲಾಗಿದ್ದು ಪೊಲೀಸರು ಈಗ ತನಿಖೆ ಮುಂದುವರೆಸಿದ್ದಾರೆ. ಇನ್ನು ಅಬಕಾರಿ ಸಚಿವ ತಿಮ್ಮಾಪುರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನು ಕೊಡಲಾಗಿದೆ. ಈ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿರುವ ತಿಮ್ಮಾಪುರ್, ಆಡಿಯೋದಲ್ಲಿ ಇದ್ದದ್ದನ್ನೇ ಇವತ್ತು ಯಾರೋ ಒಬ್ಬ ಅವರ ಹೆಸರು ಸೇರಿಸಿ ಅಂತ ಲೋಕಾಯುಕ್ತಕ್ಕೆ ಹೋಗಿದ್ದಾನೆ. ಆಡಿಯೋದಲ್ಲಿ ಬಂದಿದ್ದೆಲ್ಲ ಹೆಸರು ಸೇರಿಸೋದಾದ್ರೆ ಬಹಳ ಮಂದಿ ಹೆಸರು ಸೇರಿಸಬೇಕಾಗತ್ತೆ. ಈ ರೀತಿ ತೇಜೋವಧೆ ಮಾಡ್ತಾ ಇರೋರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ತೇಜೋವಧಿ ಕೆಲಸ ಮಾಡೋದಾಗ್ತದೆ ಸರ್. ನಾನು ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ನನಗೆ ಅವಕಾಶ ಕೊಡಿ ನಾನು ಕೇಳ್ತೀನಿ. ನಾವು ಹೇಳಿದ್ರೆ ಆಡಿಯೋ ಮಾಡ್ತಾನು ಬಿಡ್ತಾನು, ಅದಕ್ಕೆ ಏನಾರ ಆಧಾರ ಬೇಕಲ್ಲ. ಇಲ್ಲಿವರೆಗೆ ನನಗೆ ಈ ಕೇಸಿನ ಬಗ್ಗೆ ನನ್ನ ಮುಖ್ಯಮಂತ್ರಿಗಳು ನನ್ನನ್ನು ಏನೂ ಕೇಳಿಲ್ಲ. ಕೇಳುವಂಥ ತಪ್ಪ ತಿಮ್ಮಾಪುರ್ ಮಾಡಿಲ್ಲ. ತಿಮ್ಮಾಪುರ್ ಅಂತ ತಪ್ಪು ಮಾಡಿಲ್ಲ ಅನ್ನೋ ದೃಷ್ಟಿಯಿಂದ ನನ್ನವರು ಕೇಳಿದ್ರು. ಮತ್ತೊಮ್ಮೆ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ತಯಾರಿ ನಡೆಸಿದ್ದಾರೆ. ಹಾವೇರಿ ಹೊರವಲಯದ ಅಜ್ಜನಗುಡಿಯ ಪ್ರದೇಶದಲ್ಲಿ ಫೆಬ್ರವರಿ 13ರಂದು ಬರೋಬ್ಬರಿ 100 ಎಕರೆ ಜಾಗದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಡಿ ದೇವರಾಜ್ ಅರಸ್ ದಾಖಲೆ ಮುರಿದ ಬಳಿಕ ಹಾವೇರಿಯಲ್ಲಿ ಇದು ಮೊದಲ ಸಮಾವೇಶವಾಗಿದೆ. ಸುಮಾರು 3 ಲಕ್ಷ ಜನರನ್ನ ಸೇರಿಸುವ ನಾಯಕರು ಪ್ಲಾನ್ ಮಾಡಿದ್ದಾರೆ. ಇನ್ನು ಸಮಾವೇಶಕ್ಕೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೂ ಆಹ್ವಾನ ಕೊಡಲಾಗಿದ್ದು ಸಮಾವೇಶದಲ್ಲಿ ಸುಮಾರು 1 ಲಕ್ಷ ಜನರಿಗೆ ಹಕ್ಕುಪತ್ರಗಳ ವಿತರಣೆ ಮಾಡೋಕೆ ತಯಾರಿ ನಡೆಸಿದ್ದಾರೆ. ಹಿನ್ನೆಲೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಸಮಾವೇಶದ ಸ್ಥಳ ಪರಿಶೀಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಸ್ತು ಸಂಗ್ರಹಾಲಯ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಲೋಕಾರ್ಪಣೆ ಮಾಡಿದ್ದಾರೆ. ಖಾನಾಪುರದ ನಂದಗಡ ಗ್ರಾಮದಲ್ಲಿ ರಾಯಣ್ಣನ ಗಲ್ಲಿಗೇರಿಸಿದ ಸ್ಥಳದಲ್ಲಿ ರಾಯಣ್ಣ ವೀರಭೂಮಿ ಲೋಕಾರ್ಪಣೆ ಮಾಡಲಾಗಿದೆ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ 2 ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದ್ರು. ಇವತ್ತು 2 ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದ್ದೇನೆ, ಆದಷ್ಟು ಬೇಗ ಅವರ ಖಾತೆಗೆ ಹಾಕುವಂತೆ ಸಿಎಂ ಹೇಳಿದ್ದಾರೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ದೆಹಲಿ ಪ್ರವಾಸದ ಕುರಿತು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಾನು ದೆಹಲಿಗೆ ಹೋಗುವುದೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವುದಕ್ಕೆ, ರಾಜಕೀಯ ವಿಚಾರ ಹಾಗೂ ಸರ್ಕಾರದ ಕೆಲಸ ಚರ್ಚೆ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ನನಗೆ ಸಿಎಂ ಸೇರಿದಂತೆ 140 ಶಾಸಕರ ಬೆಂಬಲವೂ ಇದ್ದು ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ. ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಸಮಾವೇಶದಲ್ಲಿ ಭಾಗಿಯಾಗಲು ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ದಾವೋಸ್ಗೆ ತೆರಳುತ್ತಾ ಇದ್ದಾರೆ. ಜಾಗತಿಕ ಸಮಾವೇಶ ಮುಗಿಸಿಕೊಂಡು ಜನವರಿ 23ರಂದು ದಾವೋಸ್ನಿಂದ ಬೆಂಗಳೂರಿಗೆ ಡಿಕೆಶಿ ವಾಪಸ್ ಆಗಲಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿರುವ ನೊಂದ ಬಾಲಕಿ ಹೆಸರು ಉಲ್ಲೇಖ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಜನವರಿ 17ರಂದು ನಡೆದ ಬಿಜೆಪಿ ಪ್ರತಿಭಟನಾ ಸಮಾವೇಶದಲ್ಲಿ ಶ್ರೀರಾಮುಲು ಭಾಷಣ ಮಾಡಿದ್ರು. ಈ ವೇಳೆ ಪೋಕ್ಸೋ ಪ್ರಕರಣವನ್ನ ಉಲ್ಲೇಖ ಮಾಡಿದ್ರು. ಹೀಗಾಗಿ ಎಪಿಎಂಸಿ ಠಾಣೆ ಸಿಪಿಐ ಮೊಹಮ್ಮದ್ ರಫಿ ನೀಡಿದ ದೂರಿನ ಮೇರೆಗೆ ಶ್ರೀರಾಮುಲು ವಿರುದ್ಧ ಬಳ್ಳಾರಿ ನಗರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಹಾಕಲಾಗಿದೆ. ಸಚಿವ ಶಿವರಾಜ ತಂಗಡಗಿ ಕ್ಷೇತ್ರದಲ್ಲಿ ಶೌಚಾಲಯಕ್ಕಾಗಿ ಮಹಿಳೆಯರು ಪರದಾಡಿರುವ ಘಟನೆ ನಡೆದಿದೆ. ಕೊಪ್ಪಳದ ಕನಕಗಿರಿ ಕ್ಷೇತ್ರದ ಚಿಕ್ಕ ಜಂತ್ಕಲ್ನಲ್ಲಿ ಮಹಿಳೆಯರು ಶೌಚಾಲಯಕ್ಕಾಗಿ ಪರದಾಡಿದ್ದಾರೆ. ಸಾಮೂಹಿಕ ಶೌಚಾಲಯ ದುರಸ್ತಿ ಹಿನ್ನೆಲೆಯಲ್ಲಿ ಬಯಲಲ್ಲೇ ಸೀರೆಗಳನ್ನ ಕಟ್ಟಿ ಶೌಚಕ್ಕೆ ಮಹಿಳೆಯರು ಹೋಗಬೇಕಾದ ಸ್ಥಿತಿ ಇದೆ. ಶೌಚಾಲಯ ಕಟ್ಟಿಸಿಕೊಡಿ ಅಂತ ಮಹಿಳೆಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಪಿಡಿಒಗೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ನ್ಯೂಸ್ 18 ವರದಿಯಿಂದ ಎಚ್ಚೆತ್ತುಕೊಂಡಿರುವ ಗ್ರಾಮ ಪಂಚಾಯಿತಿ ಸಮುದಾಯ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಿದೆ. 3 ದಿನದಲ್ಲಿ ಸಮುದಾಯ ಶೌಚಾಲಯ ನಿರ್ಮಿಸಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಲ್ಲದೆ ಕಾಲೋನಿಯ 21 ಮನೆಗಳಿಗೆ ವೈಯಕ್ತಿಕ ಶೌಚಾಲಯ ನಿರ್ಮಾಣಕ್ಕೂ ಕ್ರಮ ಕೈಗೊಳ್ಳಲಾಗಿದೆ. ಮಾಟ ಮಂತ್ರ ಹಾಗೂ ಕಾಳಿದೇವಿಯ ಪೂಜೆ ಮಾಡ್ತಾ ಇದ್ದ ಪೂಜಾರಿಯನ್ನ ಕೊಲೆ ಮಾಡಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಾಕನಹಳ್ಳಿ ಬಳಿ ಘಟನೆ ನಡೆದಿದೆ. ಅಂಜಿನಪ್ಪ ಕೊಲೆಯಾದ ವ್ಯಕ್ತಿಯಾಗಿದ್ದಾರೆ. ನಿನ್ನೆ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸಂಜೆ 5 ಗಂಟೆಯವರೆಗೂ ದೇಗುಲದಲ್ಲಿ ಪೂಜೆ ಸಲ್ಲಿಕೆ ಮಾಡಿದ್ರು. ಬಳಿಕ ದೇಗುಲ ಕ್ಲೋಸ್ ಮಾಡಿ
ಬೂಸಾ ಮಳಿಗೆಗೆ ಅಂಜಿನಪ್ಪ ಹೋಗಿದ್ರು. ಈ ವೇಳೆ ಡ್ರಾಪ್ ಕೇಳುವ ನೆಪದಲ್ಲಿ ಬೈಕ್ ಅಡ್ಡಗಟ್ಟಿ 4 ಕಾರದ ಪುಡಿ ಎರಚಿ ಲಾಂಗ್ನಿಂದ ಹೊಡೆದು ಕೊಲೆ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ರಾಜರೋಷವಾಗಿ ಜೂಜಾಟ ದಂಧೆ ನಡೆದಿದೆ. ಇನ್ನು ಭಾಲ್ಕಿ ತಾಲೂಕಿನ ಗಡಿಗ್ರಾಮ ತುಗಾಂವ್ ಗ್ರಾಮದ ಮಹಾಲಕ್ಷ್ಮಿ ಜಾತ್ರೆಯಲ್ಲಿ ಜೂಜಾಟ ಜೋರಾಗಿ ನಡೆದಿದೆ. ಜಾತ್ರೆಯಲ್ಲಿ ಸುಮಾರು 20ಕ್ಕೂ ಅಧಿಕ ತಿತ್ಲಿ ಪಂಥಿ ಜೂಜಾಟದ ಟೆಂಟ್ ಹಾಕಿ ಜೂಜಾಟ ಮಾಡಲಾಗಿದೆ. ಇದಲ್ಲದೆ ಮಹಾರಾಷ್ಟ್ರದಿಂದ ಯುವತಿಯರನ್ನ ಕರೆಸಿ ಡ್ಯಾನ್ಸ್ ಮಾಡಿಸಿದ್ದಾರೆ. ಅಲ್ಲದೆ 3 ರಿಂದ 5 ನಿಮಿಷ ಯುವತಿಯರ ಡ್ಯಾನ್ಸ್ ವೀಕ್ಷಿಸೋಕೆ ₹50, ₹100 ಪ್ರವೇಶ ಶುಲ್ಕ ನಿಗದಿ ಮಾಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 4ನೇ ದಿನವೂ ಉತ್ಖನನ ಕಾರ್ಯ ಮಾಡಲಾಗ್ತಾ ಇದೆ. ಉತ್ಖನನದ ವೇಳೆ ಹಲವು ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಪುರಾತನ ಕಾಲದ ಕೊಡಲಿ, ಪುರಾತನ ಕಾಲದ ಗಂಟೆ, ಕಲ್ಲಿನ ಕಂಬದ ಬೋದಿಗೆ ಪತ್ತೆಯಾಗಿದೆ. ಇದರ ಜೊತೆಗೆ ರಾಶಿ ಶಿಲ್ಪಕಲೆಗಳು ಪತ್ತೆಯಾಗಿದ್ದಾವೆ. ಇದುವರೆಗೂ 3 ಅಡಿಯಷ್ಟು ಭೂಮಿ ಅಗೆಯಲಾಗಿದ್ದು 4ನೇ ದಿನದ ಉತ್ಖನನ ಕಾರ್ಯ ಅಂತ್ಯಗೊಳಿಸಲಾಗಿದೆ. ಇನ್ನು ಲಕ್ಕುಂಡಿಯಲ್ಲಿ ಉತ್ಖನನ ಸ್ಥಳದಲ್ಲಿ ಸ್ವಾಮೀಜಿಯೊಬ್ಬರು ಡ್ರಾಮಾ ಮಾಡಿದ್ದಾರೆ. ನಾನೊಬ್ಬ ಪವಾಡ ಪುರುಷ. ನಾನು ನಿಂತ ಜಾಗದಲ್ಲಿ 1000 kg ಚಾಮುಂಡಿ ಮೂರ್ತಿ ಇದೆ. ಬಂಗಾರ ವಜ್ರ ಖಚಿತ ಮೂರ್ತಿ ಇದೆ. 10 ಅಡಿ ಆಳ ತೆಗೆದ್ರೆ ಮೂರ್ತಿ ಸಿಗುತ್ತೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ನಾನು ರಾಣಿ ಚೆನ್ನಮ್ಮ ವಂಶಸ್ಥ. ನನ್ನ ಹೆಸರು SC ಹಿರೇಮಠ್ ಅಂತ ಡ್ರಾಮಾ ಮಾಡಿದ್ದಾರೆ. ಇನ್ನು ಡ್ರಾಮಾ ಮಾಡ್ತಾ ಇದ್ದ ಸ್ವಾಮೀಜಿಯನ್ನ ಗ್ರಾಮಸ್ಥರು ಓಡಿಸಿದ್ದಾರೆ. ಲಕ್ಕುಂಡಿ ಹಾಗೂ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧವಿಲ್ಲ, ನಮ್ಮೂರಿಗೆ ಬಂದು ಸುಳ್ಳು ಹೇಳ್ತೀಯಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ಮೈಸೂರು ಅನ್ನಪ್ಪ ತಲೆಗಿಟ್ಕೋರಿ ಇಡೀ ರಾಷ್ಟ್ರ ನಾವು ಆಟಾಡ್ಸಲಿಲ್ಲ. ಈಗ ದೇಶದ ಪ್ರಮುಖ ಸುದ್ದಿ ನೋಡೋಣ. ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿರುವ ನಿತಿನ್ ನಬೀನ್ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜೆಪಿ ನಡ್ಡಾ ಅವರ ಉತ್ತರಾಧಿಕಾರಿಯಾಗಿ ನಿತಿನ್ ನಬೀನ್ ಆಯ್ಕೆಯಾಗಿದ್ದಾರೆ. ನಾಳೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಭಯೋತ್ಪಾದಕರ ವಿರುದ್ಧ ಭಾರತೀಯ ಸೈನಿಕರ ಕಾರ್ಯಾಚರಣೆ ಮುಂದುವರೆದಿದೆ. ಸಿಂಗಪುರ ಪ್ರದೇಶದಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯಲ್ಲಿ ಗುಂಡಿನ ಚಕಮಕಿ ನಡೆದಿದ್ದು ಓರ್ವ ಸೈನಿಕ ವೀರಮರಣ ಹೊಂದಿದ್ದಾರೆ. ವಿಶೇಷ ಪಡೆಗಳ ಸೇನಾ ಜವಾನ್ ಹವಿಲ್ದಾರ್ ಗಜೇಂದ್ರ ಸಿಂಗ್ ಹುತಾತ್ಮರಾಗಿರುವ ಯೋಧ. 8ಕ್ಕೂ ಹೆಚ್ಚು ಯೋಧರು ಗಾಯಗೊಂಡಿದ್ದಾರೆ. ತಮಿಳುನಾಡಿನ ಕರೂರು ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಂಗೆ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಸಿಬಿಐ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ನಟ ವಿಜಯ್ ಅವರನ್ನ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ 27ರಂದು ಕರೂರಲ್ಲಿ ಟಿವಿಕೆ ರ್ಯಾಲಿ ವೇಳೆ ನಡೆದ ಕಾಲ್ತುಳಿತದಲ್ಲಿ 41 ಮಂದಿ ಮೃತಪಟ್ಟಿದ್ದರು. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಹಾಗೂ ಬಿಜೆಪಿಯನ್ನ ಸೋಲಿಸಲು ಕಾಂಗ್ರೆಸ್ ಜೊತೆಗೆ ಮೈತ್ರಿಗೆ ಸಿದ್ಧ ಅಂತ ಸಿಪಿಐಎಂ ಘೋಷಣೆ ಮಾಡಿದೆ. ತಿರುವನಂತಪುರದಲ್ಲಿ ನಡೆದ ಸಿಪಿಐಎಂ ಕೇಂದ್ರ ಸಮಿತಿ ಸಭೆಯಲ್ಲಿ ಚುನಾವಣೆ ಬಗ್ಗೆ ನಡೆದ ಚರ್ಚೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಇದೇ ವರ್ಷ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಈಗ ವಿದೇಶದ ಪ್ರಮುಖ ಸುದ್ದಿ ನೋಡೋಣ. ಪಾಕಿಸ್ತಾನದ ಕರಾಚಿಯಲ್ಲಿ ಭೀಕರ ಬೆಂಕಿ ಅವಘಡ ಸಂಭವಿಸಿ 14 ಮಂದಿ ಸಜೀವ ದಹನರಾಗಿದ್ದಾರೆ. ಶಾಪಿಂಗ್ ಮಾಲ್ನಲ್ಲಿ ಬೆಂಕಿ ಅವಘಡ ನಡೆದು ಈ ದುರಂತ ನಡೆದಿದೆ. ಮಾಲ್ನ ಬಹುತೇಕ ಭಾಗಗಳು ಸುಟ್ಟು ಹೋಗಿದ್ದಾವೆ. 14 ಮಂದಿ ಮೃತಪಟ್ಟಿದ್ದು 50ಕ್ಕೂ ಹೆಚ್ಚು ಮಂದಿ ಕಾಣೆಯಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ಮುಂದುವರೆದಿದೆ. ಇರಾನ್ನಲ್ಲಿ ಭುಗಿಲೆದ್ದಿರುವ ಸರ್ಕಾರಿ ವಿರೋಧಿ ದಂಗೆಯಲ್ಲಿ ಈಗಾಗಲೇ ಸಾವಿರಾರು ಜನರು ಸಾವನ್ನಪ್ಪಿದ್ದಾರೆ. ಇವೆಲ್ಲದರ ನಡುವೆ ಇರಾನ್ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ ಹಾಗೂ ಟ್ರಂಪ್ ನಡುವೆ ವಾಗ್ಯುದ್ಧ ಮುಂದುವರೆದಿದೆ. ಖಮೇನಿ ಸರ್ಕಾರ ದೇಶವನ್ನ ಸಂಪೂರ್ಣ ವಿನಾಶ ಮಾಡ್ತಾ ಇದೆ. ಇರಾನ್ ಹೊಸ ನಾಯಕತ್ವವನ್ನ ಹುಡುಕುವ ಸಮಯ ಬಂದಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದಲ್ಲಿ ಭಾರತೀಯ ಮೂಲದ ದಂಪತಿ ಹೋಟೆಲ್ನಲ್ಲಿ ಲೈಂಗಿಕ ದಂಧೆ ಮತ್ತು ಮಾದಕ ದ್ರವ್ಯಗಳ ಕಳ್ಳಸಾಗಣೆ ಜಾಲ ನಡೆಸ್ತಾ ಇದ್ದದ್ದು ಬಯಲಾಗಿದೆ. ವರ್ಜಿನಿಯಾದಲ್ಲಿ ರೆಡ್ ಕಾರ್ಪೆಟ್ ಇನ್ ಹೋಟೆಲ್ ನಡೆಸ್ತಾ ಇದ್ದ ಕೋಶಾ ಮತ್ತು ತರುಣ್ ಶರ್ಮಾ ಸೇರಿದಂತೆ 5 ಜನರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಹೋಟೆಲ್ನ 3ನೇ ಮಹಡಿಯನ್ನ ಲೈಂಗಿಕ ಹಾಗೂ ಮಾದಕ ವಸ್ತುಗಳ ಕಳ್ಳಸಾಗಣೆ ಅಡ್ಡಿಯನ್ನಾಗಿ ಈ ಗ್ಯಾಂಗ್ ಮಾಡಿಕೊಂಡಿತ್ತು. ಇಂಡೋನೇಷ್ಯಾದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಮಧ್ಯ ಜಾವಾದ ಪೆಕಲೋಗ್ನಲ್ಲಿ ಪ್ರವಾಹವೇ ಸೃಷ್ಟಿಯಾಗಿದೆ. ನಗರದ ತುಂಬೆಲ್ಲ ನೀರು ತುಂಬಿಕೊಂಡಿದ್ದು ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ.
ದಕ್ಷಿಣ ಅಮೆರಿಕಾದ ಚಿಲಿಯ ಪೆನ್ಕೋದ ಅರಣ್ಯ ಪ್ರದೇಶದಲ್ಲಿ ಉಂಟಾದ ಕಾಡ್ಗಿಚ್ಚಿಗೆ 18 ಜನ ಬಲಿಯಾಗಿದ್ದಾರೆ. ಈ ಘಟನೆಯಲ್ಲಿ ಅರಣ್ಯ ಪ್ರದೇಶದ ಸುತ್ತ ಇರುವ ಪ್ರದೇಶಗಳಿಗೂ ಕಾಡ್ಗಿಚ್ಚು ಹಬ್ಬಿದ್ದು 100ಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ಆವರಿಸಿಕೊಂಡಿದೆ. ಸದ್ಯ ಮನೆಗಳಲ್ಲಿದ್ದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಿದ್ದು ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ. ಸ್ಪೇನ್ನಲ್ಲಿ ಭೀಕರ ರೈಲು ದುರಂತ ಸಂಭವಿಸಿದ 2 ರೈಲುಗಳು ಮುಖಾಮುಖಿ ಡಿಕ್ಕಿಯಾಗಿ 21ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು 12ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಸ್ಪೇನ್ನ ದಕ್ಷಿಣ ಪ್ರಾಂತ್ಯವಾದ ಕಾರ್ಡೋಬಾದಲ್ಲಿ ಈ ಘಟನೆ ನಡೆದಿದೆ. ಹಳಿ ತಪ್ಪಿ ಪಕ್ಕದ ಹಳಿಗೆ ಜಂಪ್ ಆಗಿದ್ದ ರೈಲು ಎದುರಿಗೆ ಬರ್ತಾ ಇದ್ದ ರೈಲಿಗೆ ಡಿಕ್ಕಿ ಹೊಡೆದಿದೆ. ಮಾಡಿ ಮೇವಾ